ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆ ಪಿ ನಗರ್ 7th ಫೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೋಡಿ ಮಧುಬಾಲ ಬ್ಲೌಸ್ ಇದು ನೋಡಿ. ಮಧುಬಾಲ ಬ್ಲೌಸ್ ಫ್ರಂಟ್ ಟೈಂಗ್ ಬರುತ್ತೆ, ಆದ್ರೆ ಫ್ರಂಟ್ ಹುಕ್ಸ್ ಇಲ್ಲ ನೋಡಿ. ಈ ತರ ಬ್ಯಾಕ್ ಹುಕ್ಸ್ ಬಂದಿದೆ. ಅದಾದ್ಮೇಲೆ ನೋಡಿ ಬ್ಯಾಕ್ ಹುಕ್ಸ್ ಅಲ್ಲಿ ಈ ತರ ಪೈಪಿಂಗ್ ಜಾಸ್ತಿ ಓಪನ್ ಕಾಣಿಸ್ತಾ ಇದೆ. ಇದನ್ನ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಕೆಳಗಡೆ ಹುಕ್ಸ್ ಈ ತರ ಓಪನ್ ಆಗ್ತಾ ಇದೆ, ಪೈಪಿಂಗ್ ಜಾಯಿಂಟ್ ಇಲ್ದಿರ ಹಾಕೊಂಡಾಗ ನೋಡಿ ತುಂಬಾ ಅಸಹ್ಯವಾಗಿ ಕಾಣಿಸುತ್ತೆ. ಅದಕ್ಕೆ ಯಾವ ರೀತಿ ಟೈಟ್ ಆಗಿ ಎಷ್ಟು ದಾರ ಹಾಕೊಂಡು ಯಾವ ರೀತಿ ನಾವು ಹೊಲ್ಕೋಬೇಕು, ಎಳೆ ದಾರ ಹಾಕೊಂಡು ಹುಕ್ಸ್ ಮತ್ತೆ ಅಂಟ ಎರಡೂನು ಕರೆಕ್ಟ್ ಆಗಿ ಟೈಟ್ ಆಗಿ ಯಾವ ತರ ಹಾಕೊಂಡ್ರೆ ನಮ್ಗೆ ನೀಟಾಗಿ ಈ ತರ ಓಪನ್ ಬರ್ದಿದ್ರೆ ಗ್ಯಾಪ್ ಹಂಗೆ ಕ್ಲೋಸ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ವಿಡಿಯೋಗಳು ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರುವಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಇವಾಗ ದಾರ ಅಂದ್ರೆ ಎಷ್ಟೆಲ್ಲೇ ದಾರ ಹಾಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರೋದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರ. ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ನಿಮ್ಗೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ, ನಂಬರ್ಗೆ ಫೋನ್ ಮಾಡಿ, ಇಲ್ಲಾಂದ್ರೆ ಮೆಸೇಜ್ ಹಾಕಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಇಲ್ಲಾಂದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಯಾರಿಗೆ ಯಾವ ರೀತಿ ಅನುಕೂಲ ಇರುತ್ತೆ ಆ ರೀತಿ ಮಾಡೋರಿಗೆ, ಫೋನ್ ಮಾಡೋರಿಗೆ ಫೋನಲ್ಲೇ ನಾನು ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ತೀನಿ. ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳ್ಸೋರಿಗೆ, ಇವಾಗ ಕಟಿಂಗ್ ಮಾಡ್ಬೇಕಾದ್ರೆ ಇಲ್ಲ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈ ತರ ಬರ್ತಾ ಇದೆ ಅನ್ನೋರಿಗೆ ಅಲ್ಲಿ ಆಮೇಲೆ ನಾನು ಅದು ಫೋಟೋ ನೋಡ್ಬಿಟ್ಟು ನಿಮ್ಗೆ ಏನಾಗಿದೆ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾಗಿರೋದೇನೆಲ್ಲ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗೋಂಥ ವಿಡಿಯೋಗಳನ್ನ ಮಾಡ್ತೀನಿ. ಅದೇ ರೀತಿ ಸುಮಾರು ಜನ ಸರ್ ನೀವು ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ, ನಾವು ಎಷ್ಟೇ ಟ್ರೈ ಮಾಡಿದ್ರು ಸರಿಯಾಗಿ ಬರ್ತಾ ಇಲ್ಲ ನನಗೆ, ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ, ನಾನು ಖಂಡಿತವಾಗ್ಲೂ ನಿಮ್ ಮುಂದೆನೆ ಒಂದು ಕಟಿಂಗ್ ಮಾಡಿ ನಿಮ್ಗೆ ಏನ್ ಡೌಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಎಕ್ಸ್ಪ್ಲೈನ್ ಅನ್ನೋದು ನೀಟಾಗಿ ನಿಮ್ಗೆ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ದು ಆಫ್ಲೈನ್ ಕ್ಲಾಸಸ್ ಆಲ್ರೆಡಿ ರನ್ನಿಂಗ್ ಆಗ್ತಿರೋದು ಎಲ್ಲರಿಗೂ ನಿಮ್ಗೆ ಗೊತ್ತಿದೆ ವಿಷಯನೇ. ಆದ್ರೆ ಇವಾಗ ಸೆಕೆಂಡ್ ಬ್ಯಾಚ್, ಒಂದ್ ಬ್ಯಾಚ್ ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಎರಡನೇ ಬ್ಯಾಚ್ ಅನ್ನೋದು ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಟಿಂಗ್ ಮಾಡೋರಿಗೆ ಕಟಿಂಗ್ ಬರುತ್ತೆ ಸರ್, ಅಷ್ಟೊಂದು ಪರ್ಫೆಕ್ಟ್ ಆಗಿ ಬರಲ್ಲ ಅನ್ನೋರಿಗೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಹಾರ್ಮಲ್ ಡೌನ್ ಎಷ್ಟು ಮಾಡ್ಕೋಬೇಕು, ಡೀಪ್ ನೆಕ್ ಶೇಪ್ ಡಿಫ್ರೆಂಟ್ ಇದ್ದಾಗ ಬ್ಯಾಕ್ ಅಲ್ಲಿ ರೌಂಡ್ ಬಂದು ಈ ತರ ಟೈಂಗ್ ಬರೋಕೆ ಶೋಲ್ಡರ್ ಎಷ್ಟು ಇಟ್ಕೋಬೇಕು, ಡೀಪ್ ಎಷ್ಟು ಇಟ್ಕೋಬೇಕು, ಈ ತರ ಪ್ರತಿಯೊಂದಕ್ಕೂ ಒಂದೊಂದು ಕ್ಲಾಸ್ ತರ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಅನ್ನೋದು. ಕಟಿಂಗ್ ಸ್ಟಿಚಿಂಗ್ ಎಲ್ಲ ಬರುತ್ತೆ ಸರ್ ನೀಟಾಗಿ. ಫಿನಿಶಿಂಗ್ ಬೂಟಿಕ್ ಯಾವ ತರ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದ್ರದ್ದು ಒಂದು ಕ್ಲಾಸಸ್ ಇರುತ್ತೆ. ಮತ್ತೆ ಅದಾದ್ಮೇಲೆ ಬಂದ್ಬಿಟ್ಟು ನಿಮ್ಗೆ ಮಿಷಿನ್ ವರ್ಕ್ ಕಸ್ಟಮರ್ ತೋರ್ಸೋದಕ್ಕೆ ಅಂತ ಶಾಂಪಲ್ಸ್ ಹಾಕ್ಸಿದೀವಿ. ಈ ತರ ಮಿಷಿನ್ ವರ್ಕ್ ಫಿನಿಶಿಂಗ್ ನೋಡ್ಕೋಬಹುದು ನೀವು ಯಾವ ತರ ಇದೆ ಅಂತ. ಈ ತರ ಫಿನಿಶಿಂಗ್ ಆಗಿ ನೀಟಾಗಿ ಮಿಷಿನ್ ವರ್ಕ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೊಂದು ಕ್ಲಾಸ್ ತರ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಅದೇ ರೀತಿ ಹ್ಯಾಂಡ್ ವರ್ಕ್ ಇಲ್ಲಿ ಮಾಡಿದೀವಲ್ಲ, ಈ ತರ ಬೀಡ್ಸ್, ಸ್ಟೋನು, ಚಮ್ಕಿ, ಜರ್ದೋಸಿ ಈ ತರ ಎಲ್ಲ ಬರುತ್ತೆ. ಇದ್ರದ್ದು ಹ್ಯಾಂಡ್ ವರ್ಕ್ ಕೈಯಲ್ಲಿ ಮಾಡೋವಂಥದ್ದು, ಅದ್ರದ್ದು ಒಂದು ಕ್ಲಾಸಸ್ ತರ ನಿಮ್ಗೆ ಇರುತ್ತೆ. ಯಾರಿಗೆ ಅವಾಗ ತೋರ್ಸ್ನಲ್ಲ ಆ ರೀತಿ ನೋಡಿ, ಇಲ್ಲೇನೆ ಎಕ್ಸ್ಟ್ರಾ ಅಂಟಪಟ್ಟಿ ಇದೆ. ಓಕೆ, ಮತ್ತೆ ಇದು ನೋಡಿ ಹುಕ್ಸ್ ಹಾಕಿದ್ರೆ ಈ ತರ ಕರೆಕ್ಟ್ ಆಗಿ ಇರಬೇಕು. ಮೊದಲೇ ಏನಾಗ್ಬೇಕು ಅಂತಂದ್ರೆ ನೋಡಿ, ಈ ಕಡೆ ಹುಕ್ಸ್ ಅನ್ನೋದು ಹಾಕೋಬೇಕು. ಅದೇ ರೀತಿ ನೋಡಿ ಸ್ವಲ್ಪ ಸಣ್ಣದಿರ್ಲಿ ಸೂಜಿ, ಯಾಕಂತಂದ್ರೆ ಒಳಗಡೆ ಹಿಂಗ್ ಚುಚ್ಚಬೇಕಾದ್ರೆ ದಪ್ಪ ಇದ್ರೆ ಹೋಗಲ್ಲ, ಟೈಟ್ ಆಗಿರುತ್ತೆ, ಅದಕ್ಕೋಸ್ಕರ. ಮತ್ತೆ ಅದೇ ರೀತಿ ನೋಡಿ, ಇದು 4 ಎಳೆ ದಾರ ಹಾಕೊಂಡಿದ್ದೀನಿ. ಈ ಕಡೆ 2 ಇದೆ, ಈ ಕಡೆ 2 ಇದೆ, 4 ಎಳೆ ದಾರ ಈ ತರ ಹಾಕೊಂಡಿದ್ದೀನಿ. ಮತ್ತೆ ನೋಡಿ ಹುಕ್ಸ್ ಅನ್ನೋದು ನೋಡಿ, ಎಲ್ರು ಏನ್ ಮಾಡ್ತಾರೆ ಗೊತ್ತಾ, ಸ್ವಲ್ಪ ನೋಡಿ ಅವ್ರ ಆಲ್ರೆಡಿ ಇಲ್ಲಿ ಬಿಚ್ಚಿದೀನಿ, ಇಲ್ಲಿ ಹಾಕಿದ್ರು. ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಪೈಪಿಂಗ್ ಎಡ್ಜ್ ಎಲ್ಲಿ ಬರುತ್ತೋ ನೋಡಿ, ಕರೆಕ್ಟ್ ಆಗಿ ಅಲ್ಲಿ ಪೈಪಿಂಗ್ ಎಡ್ಜ್ ಇರುತ್ತಲ್ಲ, ಕರೆಕ್ಟ್ ಆಗಿ ಅಲ್ಲಿ ಲಾಕ್ ಆಗೋ ತರ ಈ ತರ ಇಟ್ಕೋಬೇಕು ನೋಡಿ. ಇಲ್ಲಿಂದ ಒಂದ್ಸಲಿ ಸ್ವಲ್ಪ ಟೈಟ್ ಆಗಿ ಹಾಕೋಬೇಕು, 2 ಸಲ 3 ಸಲ, ಮತ್ತೆ ಅದು ತಿರ್ಕೊಂತದೆ. ಮತ್ತೆ ಈ ಕಡೆ ಈ ತರ ಹಾಕೊಂಡ್ವಿ. ಅದಾದ್ಮೇಲೆ ನೋಡಿ ಇದನ್ನ ಸ್ವಲ್ಪ ಲೈಟ್ ಆಗಿ ಟಾಕ್ ಮಾಡಿದೀವಿ. ಇವಾಗ ಏನ್ ಮಾಡ್ತೀವಿ ನೋಡಿ, ಸ್ವಲ್ಪ ಡೌನ್ ಬಂದ್ಬಿಟ್ಟಿದೆ. ನಾವು ಇದನ್ನ ಹಿಂಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಅದೇ ಸ್ಟ್ರಾಂಗ್ ಆಗಿರಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೋಡಿ, ಕೆಳಗಡೆಯಿಂದ ಹಿಂಗ ಹಾಕಿ ನೋಡಿ, ಇಲ್ಲಿ ಬಂತು, ಇದನ್ನ ಹಿಂಗೆ ಹೇಳ್ಕೊಳ್ಳಿ ನೋಡಿ. ಈ ಪೈಪಿಂಗ್ ಕೆಳಗಡೆಯಿಂದಾನೆ ನೋಡಿ ಹಿಂಗೆ ಇಲ್ಲೇ ಹಿಂಗ್ ಈ ತರ ಚೆಕ್ ಮಾಡ್ಕೊಂಡು ಇದಕ್ಕೆ ಹಿಂಗ್ ಲಾಕ್ ಮಾಡಿ ನೋಡಿ, ಈ ತರ ಟೈಟ್ ಆಗಿ ಎಳ್ಕೊಳ್ಳಿ ನೋಡಿ. ಮತ್ತೆ ಅಲ್ಲಿಗೆ ಬಂತು, ಇಲ್ಲಿ ಒಂದು 4 ಸಲ ಟಾಕ ಹಿಂಗೆ ಹಾಕಿ ಈ ತರ ಹೇಳ್ಕೊಂಡು ಈ ತರ ಮಾಡಿ ನೋಡಿ, ದಾರ ಸಿಗಾಕೊಂತದೆ. ಹಿಂಗೆ ಹೇಳ್ಕೊಂಡು ನೋಡಿ 2 ಸಲ ಆಯ್ತು ನೋಡಿ, ಎಷ್ಟು ಟೈಟ್ ಆಯ್ತು. ಹುಕ್ಸ್ ಪಟ್ಟಿ ಕರೆಕ್ಟ್, ಹುಕ್ಕು ನೀಟಾಗಿ ಹಾಕ್ಬೇಕು. ಆಮೇಲೆ ಅಂಟ ಪಟ್ಟಿನೂ ಅಷ್ಟೇ ನಾವು ನೋಡಿ ಹಿಂಗೆ ಹೇಳ್ಕೊಂಡು ಮತ್ತೆ ಇಲ್ಲಿ ಒಳಗಡೆ ಸೇರಿಸ್ಕೊಂಡು ನೋಡಿ
ಇಲ್ಲಿ 3 ಸಲ ಆಯ್ತಿದ್ದು. ಇಲ್ಲಿ ನೋಡಿ ನಿಮಗೆ ಉಕ್ಸು ಅಲ್ಲಾಡೋದೇ ಇಲ್ಲ, ಟೈಟಾಗಿ ಆಯ್ತು. ಮತ್ತೆ ಇನ್ನೊಂದ್ಸರಿ ಬೇಕಂದ್ರೆ ಹಾಕೊಳ್ಳಿ, ಏನಾಗಲ್ಲ, ಟೈಟ್ ಆಗಿರುತ್ತೆ ಮತ್ತೆ ಲೈಫು ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲೇನು ಟೈಟ್ ಆಯ್ತು, ಮತ್ತೆ ಇಲ್ಲಿ ಇಷ್ಟೇ ಸಾಕಾ ಅಂತ ಕೇಳ್ಬೋದು. ನೋಡಿ ಇವಾಗ ಹಾಕೊಳ್ಳಿ ಇಲ್ಲಿ, ಯಾಕಂದ್ರೆ ಇಲ್ಲೇ ಜಾಸ್ತಿ ಸರಿ ಹಾಕೊಂಡಿದ್ರೆ ಏನಾಗುತ್ತೆ, ಇದು ಕೆಳಗಡೆ ಬರ್ತಾ ಇರುತ್ತೆ. ಅವಾಗ ತೋರಿಸ್ನಲ್ಲ ಆ ಥರ. ನೋಡಿ ಇವಾಗ ಇಲ್ಲಿ ಟೈಟ್ ಆಗೋಯ್ತಲ್ಲ, ಇದು ಕೆಳಗಡೆ ಜಾರಲ್ಲ. ಇವಾಗ ಇಲ್ಲಿ ಇನ್ನೊಂದು 4-5 ಸಲ ಹಾಕೊಳ್ಳಿ ಇಲ್ಲಿ. ನೋಡಿ ಈ ಥರ ಒಂದೊಂದು ಗಂಟೆ ಹಾಕೋಬೇಕು, ಸಿಂಗಲ್ ಗಂಟೆ ಥರ ಹಿಂಗೆ ಎತ್ಕೊಂಡು ಒಂದ್ಸಲಿ ಸೇರಿಸ್ಕೊಂಡು ಹಿಂಗೆ, ಮತ್ತೆ ಅಲ್ಲಿಂದ ಈ ಕಡೆ ಸೇರಿಸ್ಕೊಂಡು, ಮತ್ತೆ ಇದನ್ನು ಅಷ್ಟೇ ಇಲ್ಲಿ ಇನ್ನೊಂದು 4-5 ಸಲ ಹಿಂಗೆ ಹಾಕೊಳ್ಳಿ. ಆಯ್ತಾ? ನೋಡಿ ಎಷ್ಟು ಟೈಟಾಗಿ ಆಗ್ಬಿಡ್ತು. 1 ವರ್ಷ 2 ವರ್ಷ ಯೂಸ್ ಮಾಡಿದ್ರೂ ಏನಾಗಲ್ಲ. ಮತ್ತೆ ಇಲ್ಲಿ ಸಿಂಗಲ್ ಗಂಟೆ ಹಾಕ್ಕೊಂಡು ನೋಡಿ ಇದಿಲ್ಲಿ ಕಡೆ ಆಯ್ತು. ಇವಾಗ ಇದನ್ನ ಈ ಕಡೆ ಸೇಮ್ ಅವಾಗ ಹೆಂಗ್ ಮಾಡ್ಕೊಂಡ್ವೋ ಹಂಗೆ ಸೇಮು ಇದನ್ನ ಇಲ್ಲೊಂದು 2 ಸಲ ಫಸ್ಟ್ ಕೆಳಗಡೆ ಸುಮ್ಮನೆ ರಫ್ ಆಗಿ 1-2 ಟಾಕ್ ಹಾಕೊಳ್ಳಿ. ಇಲ್ಲಿ ನೋಡಿ ಎಲ್ಲಿ ಎಷ್ಟು ಕೆಳಗಡೆ ಬಂತು. ಇವಾಗ ನೋಡಿ ಅದ್ರ ಮೇಲ್ಗಡೆನೆ ಯಾವ ತರ ಬರುತ್ತೆ ತೋರಿಸ್ತೀನಿ. ಮತ್ತೆ ನೋಡಿ ಪೈಪಿಂಗ್ ಪಕ್ಕದಲ್ಲೇ ಹಿಂಗೆ ಹಾಕಿ ಇಲ್ಲಿಗೆ ನೋಡಿ 3 ಸಲ ಆಯ್ತು. ಇನ್ನೊಂದ್ಸಲ ಹಾಕಿ, ಏನಾಗಲ್ಲ, ಟೈಟ್ ಆಗಿರುತ್ತೆ. ಇಲ್ಲಿ ನೋಡಿ ಮೇಲ್ಗಡೆ ಟೈಟ್ ಆಯ್ತು. ಇವಾಗ ಕೆಳಗಡೆ ಅದನ್ನ ರೌಂಡ್ ಆಫ್ ಮಾಡ್ಕೋಬೇಕು. ಈ ಕಡೆ ಒಂದು 3-4 ಸಲ, ಆ ಕಡೆ ಒಂದು 3-4 ಸಲ ಹಾಕೊಂಡ್ರೆ ಏನಾಗುತ್ತೆ, ಮೇಲ್ಗಡೆನೂ ಟೈಟ್ ಆಗಿರುತ್ತೆ, ಕೆಳಗಡೆನೂ ಟೈಟ್ ಆಗಿರುತ್ತೆ. ಅದೆಲ್ಲೂ ಅಲ್ಲಿ ಲೂಸ್ ಆಗಕ್ಕೆ ಚಾನ್ಸ್ ಇರಲ್ಲ. ಮತ್ತೆ ನಾವು ಈ ಟಾಕರ್ನು ಅಷ್ಟೇ ಟೈಟಾಗಿ ಎಳ್ಕೊಂಡಿದೀವಲ್ಲ, ನೋಡಿ ನೋಡಿ ಟೈಟಾಗಿ ಎಳ್ಕೊಬೇಕು, ಲೂಸ್ ಬಿಡಬಾರ್ದು. ಈ ತರ ಟೈಟಾಗಿ ಎಳ್ಕೊಂಡು ಮತ್ತೆ ಇಲ್ಲಿ ಲಾಸ್ಟಲ್ಲಿ 1-2-3 ಟಾಕ್ ಹಾಕಿ ಇದನ್ನ ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಟೈಟಾಗಿ ಆಯ್ತು. ಇವಾಗ ಏನು ಮಾಡಬೇಕು, ಅಂಟ ಹಾಕ್ಬೇಕು. ನೋಡಿ ಈ ಕಡೆ ಅವಾಗ ಹಾಕಿರೋದು ನೋಡು, ಇಲ್ಲಿ ಹಾಕಿದ್ರು ಅವಾಗೆ, ಅದಕ್ಕೆ ಹಂಗಾಗೋದು. ನಾವೇನ್ ಮಾಡ್ಬೇಕಂತ ನೋಡಿ ಪೈಪಿಂಗ್ ಪಕ್ಕದಲ್ಲೇ ಹಿಂಗೆ ಮತ್ತೆ ಟೈಟಾಗಿ ಎಳ್ಕೋಬೇಕು. ನೋಡಿ ಒಂದ್ಸಲಿ ಮತ್ತೆ 2 ಸಲ, 3 ಸಲ ಹಾಕೊಳ್ಳಿ ಸಾಕು. ಏನಕ್ಕೆ ಅಂದ್ರೆ ಮತ್ತೆ ದಪ್ಪ ಆಗ್ಬಿಟ್ರೆ ಉಕ್ ಅನ್ನೋದು ಅದ್ರ ಒಳಗಡೆ ಲಾಕ್ ಆಗಲ್ಲ. 3 ಸಲ ಹಾಕೊಂಡು ನಾವು ಇದು ಬೇಡ. 4ನೇ ಸಲಿಗೆ ನೋಡಿ ಹಿಂಗೆ ಹಿಡ್ಕೊಂಡು ನೋಡಿ ಹಿಂಗ್ ಶಾರ್ಪ್ ಆಗಿರುತ್ತಲ್ಲ, ಈ ಕಡೆ ಹಿಂಗ್ ಹೋದಾಗ ಏನಾಗುತ್ತೆ, ಅಲ್ಲೆಲ್ಲೇ ಚುಚ್ಕೊಂತ ಲೇಟ್ ಆಗ್ಬಿಡ್ತದೆ ನಮ್ಗೆ ಹಾಕಕ್ಕೆ. ನೋಡಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ನೋಡಿ ಈ ತರ ಟೈಟಾಗಿ ಹಾಕೋಬೇಕು. ನೋಡಿ ಈ ತರ ಟೈಟಾಗಿ 3 ಸಲ ಹಾಕೊಂಡು 3 ಸಲಿಗೆ ಆದ್ಮೇಲೆ ಈ ತರ ಸಿಂಗಲ್ ನಾಟ್ ಅನ್ನೋದು ನೋಡಿ ಹಿಂಗ್ ತುರ್ಸ್ಕೊಂಡು ಹಿಂಗೆ ಟೈಟಾಗಿ ಎಳ್ಕೋಬೇಕು. ನೋಡಿ ಉಲ್ಟಾ ಇಕ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಕೆಲಸ. ಶಾರ್ಪ್ ಆಗಿರೋ ಕಡೆ ಸುಚ್ಕೊಂಡ್ರೆ ಏನಾಗುತ್ತೆ, ಅಲ್ಲೇ ಸೆಂಟ್ರಲ್ ಚುಚ್ಕೊಂಡ್ಬಿಟ್ಟು ಲೇಟ್ ಆಗ್ಬಿಡ್ತದೆ ಕೆಲಸ. ನೋಡಿ ಲಾಸ್ಟ್ ವರ್ಗು ಆಗೋ ತರ ಹಿಂಗ್ ಮಾಡ್ಕೊಂಡು ಅದಾದ್ಮೇಲೆ ಒಳಗಡೆ ಹಿಂಗ್ ಚುಚ್ಚಿ ಇಲ್ಲಿ ಗಂಟು ಹಾಕೋಬೇಕು ನಾವು. ನೋಡಿ ಈ ತರ ಇಲ್ಲಿ ಗಂಟು ಹಾಕ್ಬೇಕು. ದಾರ ಖಾಲಿ ಆಗೋಯ್ತು, ದಾರ ಕೊಂತಿದ್ದೀನಿ. ಈ ತರ ಡಬಲ್ ಮಾಡ್ಕೋಬೇಕು, ಹಿಂಗ್ ಬಿಟ್ಕೋಬೇಕು ದಾರ. ಸಾಕು ಅನ್ಸುತ್ತೆ ನನಗೆ. ಕಟ್ ಮಾಡಿ ಮತ್ತೆ ಇದನ್ನ ಒಂದೇ ಸಮ ಈ ತರ ಕಟ್ ಮಾಡ್ಕೊಂಡು ಸೂಜಿ ಎತ್ಕೊಂಡು ಸೂಜಿಗೆ ಹಿಂಗೆ ಪೋಣಿಸ್ಕೋಬೇಕು. ನೋಡಿ ಈ ತರ ಪೋಣಿಸ್ಕೊಂಡು ಮತ್ತೆ ಇದನ್ನ ಹಿಂಗೆ ಎಳ್ಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟಿಗೆ ಈ ತರ ಕಟ್ ಮಾಡಿಬಿಟ್ಟು ಮತ್ತೆ ಇದನ್ನ ನೋಡಿ ಹಿಂಗೆ ಇಟ್ಕೊಂಡು ಹಿಂಗೆ ಗಂಟು ಹಾಕೊಳ್ಳಿ.
ಈ ಥರ ಗಂಟಾಕಿ ಇದನ್ನ ಹಿಂಗೆ ಕಟ್ ಮಾಡಿಬಿಡಿ. ಎಲ್ಲ ಫಿನಿಶಿಂಗ್ ಆಗಿ ಮಾಡ್ಕೊಂಡು ಹೋಗ್ಬೇಕು 1 by 1. ಅದಾದ್ಮೇಲೆ ನೋಡಿ ಮತ್ತೆ ಇಲ್ಲಿ ಸೆಂಟ್ರು ಹಿಂಗೆ ನೋಡಿ, ಹಿಂಗೆ ಇದನ್ನ ಫೋಲ್ಡ್ ಮಾಡಿ ಟೈಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಹಿಂಗೆ ಒಂದು ನಾಟ್ ಹಾಕಿ ಮತ್ತೆ ಇದನ್ನ ಸೇಮ್ 3 ಸಲ ಹಿಂಗೆ ಎತ್ಕೋಬೇಕು. ಪೈಪಿಂಗ್ ಪಕ್ಕದಲ್ಲೇ ಎತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅದು ಗ್ಯಾಪ್ ಅನ್ನೋದು ನಮಗೆ ಕಮ್ಮಿ ಇರುತ್ತೆ. ಮೂರು ಸಲ ಆಗೋಯ್ತು. ಇವಾಗ ನೋಡಿ ಈ ತರ ಫೋಲ್ಡ್ ಮಾಡ್ಕೊಂಡು ಅವಾಗ ತೋರಿಸೋಲ್ದಲ್ಲ ಆ ತರ ಸೇಮ್ ಅದು ಲಾಸ್ಟ್ ವರೆಗೂ ಸ್ವಲ್ಪ ಈಸಿ ಆಗೋ ಮೆಥಡ್ ಅಲ್ಲಿ ಕಲಿಬೇಕಾಗುತ್ತೆ ನಾವು. ಇಷ್ಟೆಲ್ಲ ನೀಟಾಗಿ ಬ್ಲೌಸ್ ಹೊಲ್ದು ನಾವು ಹುಕ್ಸ್ ಪಟ್ಟಿ ಅಂಟ ಪಟ್ಟಿ ಸರಿಯಾಗಿ ಹಾಕಿಲ್ಲ ಅಂದ್ರೆ, ಹುಕ್ಸು ಅಂಟ ಸರಿಯಾಗಿ ಹಾಕಿಲ್ಲ ಅಂತಂದ್ರೆ ನೋಡಿ ಎಷ್ಟು ಪ್ರಾಬ್ಲಮ್ ಬರುತ್ತೆ. ಅದು ಅಸಹ್ಯವಾಗಿ ಕಾಣಿಸುತ್ತೆ. ಎಷ್ಟೇ ನೀಟಾಗಿ ಬ್ಲೌಸ್ ಹೊಲ್ದ್ರು ಏನು ಪ್ರಯೋಜನ, ಈ ತರ ಓಪನ್ ಆಗ್ಬಿಟ್ರೆ ಹೇಳಿ. ಅದಕ್ಕೋಸ್ಕರ ಏನು ಮಾಡಬೇಕು, ಇದನ್ನು ಸಹ ನೀಟಾಗಿ ರೆಡಿ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಇದನ್ನು ಕಟ್ ಮಾಡಿಬಿಡಿ. ಇವಾಗ ಹುಕ್ಸ್ ಅನ್ನೋದು ನೋಡಿ ಇದ್ರ ಪಕ್ಕದಲ್ಲಿ ಇದ್ರ ಪಕ್ಕದಲ್ಲೇ ಇದು ನೋಡಿ ಹಾಕೊಂಡ್ರು ಇಷ್ಟು ಎಳೆದ್ರೆ ಬರುತ್ತೆ. ಅಷ್ಟು ಎಳಿ ಅದು ಇಲ್ಲ, ನಾವು ಮಾಮೂಲಿ ಹಾಕೊಂಡಾಗ ನೋಡಿ ಈ ತರ ಬರುತ್ತೆ. ನೋಡಿ ಎಷ್ಟು ಕರೆಕ್ಟಾಗಿ ಪೈಪಿಂಗು ಕರೆಕ್ಟಾಗಿ ಜಾಯಿನ್ ಇದೆ. ಅದೇ ಇದು ನೋಡಿ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಇದೆ. ಇದು ನೋಡಿ ಇಟ್ಕೊಂಡು ಹಿಂಗೆ ಎಳೆದ್ರೆ ಹಾಕೊಂಡಾಗ ನೋಡಿ ಸುಮ್ಮನೆ ಇಟ್ಕೊಂಡ್ರೆ ಈ ತರ ಇದೆ. ಇದು ನೋಡಿ ಹಾಕೊಂಡಾಗ ಕರೆಕ್ಟಾಗಿ ಪೈಪಿಂಗು ಕರೆಕ್ಟಾಗಿ ಜಾಯಿನ್ ಇರುತ್ತೆ. ಈ ತರ ನೋಡಿ ಇದೆಷ್ಟು ಗ್ಯಾಪ್ ಇದೆ. ಸುಮ್ಮನೆ ಹಿಂಗೆ ಹೇಳಿದ್ರೆ ಇದು ನೋಡಿ ಜೋರಾಗಿ ಇಷ್ಟು ಎಳೆದ್ರೂ ಕರೆಕ್ಟಾಗಿ ಪೈಪಿಂಗ್ಗೆ ಬರುತ್ತೆ. ಈ ರೀತಿ ಬ್ಯಾಕ್ ಹುಕ್ಸ್ ಬ್ಲೌಸ್ಗೆ ಈ ತರ ಹುಕ್ ಅನ್ನೋದು ಹಾಕಿದ್ರೆ ನಾವು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಎಷ್ಟು ಎಳೆದ್ರೂ ಕರೆಕ್ಟಾಗಿ ಪೈಪಿಂಗ್ ಬರುತ್ತೆ. ಅದೇ ಇದು ನೋಡಿ ಸುಮ್ಮನೆ ಹಿಂಗೆ ಹೇಳಿದ್ರು ಎಷ್ಟು ಓಪನ್ ಆಗ್ತಾ ಇದೆಯಾ. ಇದನ್ನು ಹಾಕೊಂಡಾಗ ಹಿಂಗಿದ್ರೆ ಎಷ್ಟು ಅಸಹ್ಯವಾಗಿರ್ತದೆ ನೋಡಿ. ಅದಕ್ಕೆ ಪ್ರತಿಯೊಂದನ್ನು ಈ ತರ ನಾವು ಹುಕ್ಸು ಅಂಟ ಅನ್ನೋದು ಈ ತರ ಹಾಕೋಬೇಕು. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.